ಸಂಪ್ರದಾಯ ಮತ್ತು ಆಧುನಿಕ ಶಿಕ್ಷಣ ಇವುಗಳ ಮಧ್ಯೆ ನಾನು ಸಿಕ್ಕಾಕಿಕೊಂಡು ಬಿಟ್ಟಿದ್ದೆ. ಇದರಿಂದ ಹೊರಬರಕ್ಕೆ ಅದು ಬರೆಯಕ್ಕೆ ಶುರು ಮಾಡಿದೆ ಅನಿಸುತ್ತೆ. ಯುಗಾದಿ ಅಂದ್ರೆ ಹೊಸ ವರ್ಷ, ಜೊತೆಗೆ ಬೇವು ಬೆಲ್ಲ, ನೋವು ನಲಿವು, ಹೀಗೆ ತುಂಬಾ ಅರ್ಥ ಇದೆ. ನಿಮ್ಮ ಅಭಿಪ್ರಾಯ ಏನು? ಯುಗಾದಿ ಅಂದ್ರೆ ಇದು ಎಲ್ಲದರ ಜೊತೆ ನಮ್ಮ DVG ಅವರು ಹೇಳಿದ ಹಾಗೆ ಹೊಸ ಚಿಗುರು ಹಳೆಬೇರು ಅಂತ. ನಮ್ಮ ಸಂಸ್ಕೃತಿಯಲ್ಲಿ ಇರುವ ಒಳ್ಳೆಯ ಅಂಶಗಳ ಜೊತೆ ಮತ್ತು ಆಧುನಿಕ ಮನೋಭಾವ, ಕೆಟ್ಟದನ್ನು ಕೆಟ್ಟದು ಅಂತ ಹೇಳುವ, ಒಪ್ಪಿಕೊಳ್ಳುವ ಧೈರ್ಯ ಮಾಡಬೇಕು. ನಮ್ಮ ಯುವ ಪೀಳಿಗೆ ಸ್ವತಂತ್ರವಾಗಿ ಗಟ್ಟಿ ಆಲೋಚನೆ ಮಾಡಬೇಕು, ಹೊಸ ಕನಸುಗಳನ್ನು ಕಾಣಬೇಕು. ನೀವು ಹಲವಾರು ಬಾರಿ ವಿದೇಶ ಪ್ರವಾಸ ಮಾಡಿದ್ದೀರ. ವಿದೇಶಗಳಲ್ಲಿ ಮುಖ್ಯವಾಗಿ ಅಮೆರಿಕದಲ್ಲಿ ಕನ್ನಡ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಕನ್ನಡ ಅನ್ನುವುದು ಫಿಸಿಕಲ್ ಬೌಂಡ್ರೀಸ್ಗೆ ಸಂಬಂಧಪಟ್ಟಿಯ ವಿಷಯ ಅಲ್ಲ, ಅದು ನಮ್ಮ ಮನಸ್ಸಿನ ವಿಷಯ. ಈಗ ನೀವು ಅಮೆರಿಕದಲ್ಲಿ ಕುಳಿತಿದ್ರು ಭಾರತದ ಹಬ್ಬ ಬಿರ್ಲ. ಏಕೆ? ನಿಮ್ಮ ಮನಸ್ಸಿನಲ್ಲಿ ನಾನು ಭಾರತೀಯ ಅನ್ನೋ ಪ್ರಜ್ಞೆ ಆಳವಾಗಿ ಇರುತ್ತೆ. ನೀವು ಅಮೆರಿಕದಲ್ಲಿ ಸಿಟಿಸನ್ಶಿಪ್ ತಗೊಂಡ್ರು ಅದು ಬದಲಾಗಲ್ಲ. ಇನ್ನು ಕನ್ನಡ ವಿಷಯಕ್ಕೆ ಬಂದರೆ ಖಂಡಿತ ಪ್ರಯತ್ನ ಮಾಡ್ತೀನಿ. ನೀವು ಕತೆ, ಕಾದಂಬರಿ, ಕಾವ್ಯ, ಹೀಗೆ ಹಲವು ವಿಧದ ಸಾಹಿತ್ಯ ಬರೆದಿದ್ದೀರ. ಮಕ್ಕಳ ಸಾಹಿತ್ಯಕ್ಕೆ ನಿಮ್ಮ ಕೊಡುಗೆ ಏನು? ಹೌದಲ್ವಾ? ನೋಡಿ, ನಾನು ಈ ಮಕ್ಕಳಿಗಾಗಿ ಏನು ಬರೆದಿಲ್ಲ, ಆದರೆ ನಮ್ಮ ತಾಯಿ ಹೇಳುತ್ತಿದ್ದ ಹಾಗೆ ನಮ್ಮ ಮೊದಲನೇ ಸಾಹಿತ್ಯ ಅಬ್ಬಕ್ಕನ ಗೊಬ್ಬಕ್ಕ ಕಚ್ಚಿಕೊಂಡು ಹೋಯಿತು. ಸುಮಾರು ನಾನು 5 ವರ್ಷದವನಾದಾಗ ಹೇಳಿದ ಮಾತು ಅದು. ಈಗ ನಾನು ಮಕ್ಕಳಿಗಾಗಿ ಬರೆಯುವ ಖಂಡಿತ ಪ್ರಯತ್ನ ಮಾಡ್ತೀನಿ. ಇಲ್ಲಿಯ ಕನ್ನಡ ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? Learning a language should always be a pleasure. ಇಲ್ಲಿಯ ಕನ್ನಡ ಮನೆ ಮಾತು, ಆದರೆ ಇಂಗ್ಲಿಷ್ ಬಿಡಿ ಮಾತು. ಈ ಸಮಾಜದಲ್ಲಿ ಬೆರೆಯಕ್ಕೆ ಇಂಗ್ಲಿಷ್ ಮುಖ್ಯ. ಈಗ ನಾನು ಸಂಸ್ಕೃತಿಯಲ್ಲಿ ಗದ್ಯಕ್ಕೆ ಕನ್ನಡ ಬೇಕು. ಈ ರೀತಿ ನೋಡಿದರೆ ಕನ್ನಡ ಒಳ್ಳೆ ಕೆಲಸ ಮಾಡುತ್ತಿವೆ. ಅನಂತಮೂರ್ತಿ ಅವರೇ, ನೀವು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ವಿಷಯ ತಿಳಿಸಿದ್ದೀರ. ನಮ್ಮೆಲ್ಲರ ಧನ್ಯವಾದಗಳು. ನನಗೂ ಸಹ ನೀವೆಲ್ಲ ಕನ್ನಡ ಅಭಿಮಾನ ಪ್ರಿಯ ಕಂದು. ಈಗ ಕನ್ನಡ ಕೆಲಸವನ್ನು ಮುಂದುವರಿಸಿ. ನಮಸ್ಕಾರ. Ha ha ha.